ಆಮೇಲೆ ಭಾಳ ಮಂದಿ ನಾನು ಆಗ್ಬಾರ್ದು ಅಂತೂ ಟಿ ವಿ ಒಳಗೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಹೊಯ್ಕೊಂಡಿದ್ದೆ. ಅಲ್ಲೇ ನಾನು ಹೇಳ್ತಿರ್ತೀನಿ, ನಿಮಗೆ ನೆನಪೈತು ಇಲ್ಲೋ, ಕೊಲ್ಲೋರು 100 ಜನ ಇದ್ರು ಕಾಯ ಒಬ್ಬ ಇದ್ದಾನ ಅಂತೇಳಿ. ಆ ಕಾಯವಿದ್ದಾಗ ನಾನು ಯಾವನಿಗೂ ಬಗ್ಗೋದಿಲ್ಲ, ಅನ್ಸೋದಿಲ್ಲ. ಇದು ಮಾತು ಕರೆ. ಭಾಳ ಮಂದಿ ಹೇಳಿದ್ರು ಮಂತ್ರಿ ಆದ್ರೆ ಹಂಗಾಗ್ಬಿಡುತ್ತೆ ಅಂತಂದ್ರೆ, ನೀವು ಜನ ನನಗೆ ಗೆಲ್ಸಿರಲ್ಲ, ಹುಚ್ಚ ಅಂತ ಗೆಲ್ಸಿರೋ, ಶನೆ ಅಂತ ಗೆಲ್ಸಿರೋ, ದಡ್ಡ ಅಂತ ಗೆಲ್ಸಿರೋ. ಅದಕ್ಕೆ ಅವರಿಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಇವತ್ತಿದ್ರೆ ನಾ ಯಾರಿಗೆ ಟಿಪ್ಪಣೆ ನಾನು ಇನ್ನೊಂದು ಇವತ್ತು ತ್ಯಾಗ ಮಾಡ್ತೀನಿ, ನಿಮಗೋಸ್ಕರ ಸಿಟ್ಟು ತ್ಯಾಗ ಮಾಡ್ಬಿಡ್ತೀನಿ. ಯಾಕಂದ್ರೆ ನೀವು ಒಂದು ದೊಡ್ಡ ಅವಕಾಶ ಕೊಟ್ರಿ. ಈ ಅವಕಾಶ ತಕ್ಕ ಅರಣ್ಯಾಗಿ ನಡ್ಕೊಂಡ್ರೆ ನೀವು ಒಪ್ಕೋತೀರಿ, ರಾಜ್ಯದ ಜನತಾ ಒಪ್ಕೊತಾರ, ಮುಖ್ಯಮಂತ್ರಿಗಳು ಕೂಡ ಒಪ್ಕೋತಾರೆ. ಯಾಕಂದ್ರೆ ನಾನು ಸರ್ಕಾರದ ಒಬ್ಬ ಪ್ರತಿನಿಧಿ, ಒಬ್ಬ ಕ್ಯಾಬಿನೆಟ್ ದರ್ಜೆ ಸಚಿವನಾಗಿ ನಾನು ಆ ಅರಿವು ಇಟ್ಕೊಂಡು ನಾನು ನಡಿಬೇಕಾಗತ್ತೆ. ಅದಕ್ಕೆ ನಾನು ಈ ವಿಶೇಷವಾಗಿ ತಾವೆಲ್ಲ ನನ್ನ ಸ್ನೇಹಿತರು ACO ಶಾಲೆಯಿಂದ ನನ್ನ ಸ್ನೇಹಿತರು ಎಲ್ಲರೂ ಬಂದಾರ. ನಮ್ಮ ನರಸಿಂಹ ಸಾಕ, ರಾಜು ಕಾಟವ, ಟಿಪ್ಪು ಭಂಡಾರಿ, ರಾಘು ಮತ್ತು ಚಂದ್ರಕಾಂತ್ ಸುಳಿಕಲ್ಲು, ನಮ್ಮ ಸೋಮನಾಥ್ ಕೋರಾ, ಗಿರೀಶ್ ಸ್ಯಾವಿ, ಭಾಳ ಜನ ಬಂದಾರ. ನಮ್ಮ ಡಾಕ್ಟರ್ ಬಾರಿಗಿಡದವರು ಬಂದಾರ, ನಮ್ಮ ರಾಜು ಕಾಟವ ಅವರು ಅದಾರ. ಎಲ್ಲರೂ ಕೂಡ ಎಲ್ಲರದು ಒಂದು ಅಭಿಲಾಷೆ, ನಿಮ್ಮ ಹಾರೈಕೆ ಇರ್ತೈತಲ್ಲ, ಮನುಷ್ಯನ ಮನದಾಳದಿಂದ ಯಾವುದೇ ಪ್ರಾರ್ಥನೆ ಮಾಡಿದ್ರೆ ಹೇಳಿದ್ನಲ್ಲ, ಈಗ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತೇಳಿ. ಪ್ರಯತ್ನ ವಿಫಲ ಆಗ್ತಾವೆ. ನಾವು 100 ಜನಕ್ಕೆ 100 ಕಡೆ ಅಡ್ಡಾಡಿರ್ಬೇಕು, 1000 ಸರಿ ಡೆಲ್ಲಿಗೆ ಹೋಗಿ ಬಂದಿರ್ಬೇಕು. ಚಂದ್ರಶೇಖರ್ ರಾಠೋಡ್ರಿಗೆ ಗೊತ್ತೈತಿ, ಡೆಲ್ಲಿಗೆ ಅದ್ರೇನ್ರಿ ಸರ್ ಅಂತ. ಅವ್ರು ಇಲ್ಲೇ ಕೂತ್ಬಿಟ್ಟಿದ್ರು ಪಾಪ ಬೆಂಗಳೂರಾಗ. ನೀವು ಆಗೋ ಮಟ್ಟ ಊರಿಗೆ ಹೋಗಲ್ಲ ಅಂದ್ರೆ ಅವರು ಹೀಗೆಲ್ಲ ಅವ್ರ ಪ್ರಾರ್ಥನೆ ಅಂತಾರೆ ಇದಕ್ಕೆ. ಅದಕ್ಕೆ ಆ ಪ್ರಾರ್ಥನೆ ಯಾವನ ಹತ್ರ ಆತ್ಮಸಾಕ್ಷಿಯಾಗಿ ವಿಶ್ವಾಸ ಐತಿ, ಅದು ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಇವತ್ತು ತಾವೇ ಒಂದು ಕಾರಣೀಭೂತರು ಅನ್ನೋ ಮಾತನ್ನು ಇವತ್ತು ಹೇಳ್ತಾ, ತಾವೆಲ್ಲರೂ ಬಂದು ಇವತ್ತು ಏನು ಒಂದು ಸಚಿವ ಸಂಪುಟದ ಒಂದು ಪ್ರಮಾಣ ವಚನದಲ್ಲಿ ಭಾಗವಹಿಸಿ, ಎಷ್ಟೋ ಜನ ಪಾಪ ಭಾಗವಹಿಸಿರಿ, ಒಂದಿಷ್ಟು ಜನ ಹೊರಗೆ ನಿಂತಿರಿ. ಯಾಕಂದ್ರೆ ದಿಢೀರಂತ ಆಯಿತು, ಇಲ್ಲೇ ಸ್ಕ್ರೀನ್ ಹಾಕ್ರಿ, ನಮ್ಮ ಎಲ್ಲರೂ ಇಲ್ಲೇ ಕುಂತು ನೋಡಲಿ ಅಂತಂದೆ. ಬಹುತೇಕ ತಾವೆಲ್ಲ ನೋಡಿ ಆಶೀರ್ವಾದ ಮಾಡಿದಿರಿ. ತಮ್ಮ ಆಶೀರ್ವಾದ ಸದಾ ಇರಲಿ. ನಾನು ಈಗಾಗಲೇ ತಮಗೆ ಮಾತು ಕೊಟ್ಟಂತೆ ಇವತ್ತು ಭಾಳಷ್ಟು ಜವಾಬ್ದಾರಿ ಇರ್ತೈತಿ. ಯಾಕಂದರೆ ಇಡೀ ರಾಜ್ಯ ತುಂಬ ನನಗೆ ಈಗಾಗಲೇ ಪ್ರಥಮ ಸಚಿವವಾಗಿ ಒಳಗೆ ಹೋದೆ. ಕ್ಯಾಬಿನೆಟ್ದ ಒಂದು ಸಚಿವ ಸಂಪುಟದ ಒಂದು ಸಭೆಯನ್ನು ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಕರೆದಿದ್ದರು. ಈಗಾಗಲೇ ರಾಜ್ಯದ ಏನು ಅನೇಕ ಸಮಸ್ಯೆ ಇದಾವೆ, ದುರಂತ ಸಮಸ್ಯೆ, ಬರಗಾಲ ಇರ್ಬೋದು, ಕುಡಿ ನೀರಿನ ಸಮಸ್ಯೆ ಇರ್ಬೋದು, ಮೇಕೆದಾಟು ವಿಷಯ ಇರ್ಬೋದು, ಇಂಥ ಎಲ್ಲ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡಿದ್ದೇವೆ. ಖಂಡಿತವಾಗಿ ಬರಗಾಲ ಎದುರಿಸ್ತಿರುವಂಥ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈಗಾಗಲೇ ನಮಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ನಾಳೆನೇ ನೀವು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಬೇಕು ಅಂತ ಹೇಳಿದ್ರೆ, ನಾನು ನಾಳೆನಿಂದಲೇ ಕಾರ್ಯಪ್ರವೃತ್ತಿ ಆಗಿ ನನಗೇನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸುವಂಥ ಕೆಲಸ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಸಹಕಾರ ಸದಾ ಇರಲಿ ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ಬಂದು ಹಾರೈಸಿ. ಆದರೆ ಒಂದು ವಿನಂತಿ ಮಾಡ್ಕೋತೀನಿ, ದಯವಿಟ್ಟು ನೀವು ಕ್ಷೇತ್ರಕ್ಕೆ ಹೋದ್ಮೇಲೆ ನಾನು ನಾಳೆ ಬರ್ತೀನಿ ಸಂಜೆ ಮುಂದೆ. ದಯವಿಟ್ಟು ಯಾರಿಗೂ ಹಾರ ಶಾಲು ಬರಗಾಲ ಇದೆ, ದಯವಿಟ್ಟು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಯಾರೂ ಶಾಲು ಹಾರ ತರಬೇಡ್ರಿ, ಯಾರೂ ಬೇಡ. ನೀವು ಬಂದು ನನಗೆ ಒಂದು ಆಶೀರ್ವಾದ ಮೂಲಕ ನನಗೆ ಒಂದು ಹಾರೈಕೆಯನ್ನು ಹಾರೈಸಿ ಹೋಗ್ರಿ ಸಾಕು. ನನ್ನ ಮನೆಗೆ ಬರ್ರಿ, ಬಂದು ಒಂದು ನಾಷ್ಟ ಮಾಡಿ ಚಹಾ ಕುಡಿದು ಹೋದ್ರೆ ನನಗೆ ಭಾಳ ಖುಷಿ. ಇವತ್ತು ನಿಜವಾಗಲೂ ನಮ್ಮ ತಂದೆಯವರು 24 ವರ್ಷದಿಂದ ಇವತ್ತು ಸಚಿವರಾದವರು. 24 ವರ್ಷ ಆದಮೇಲೆ ಇವತ್ತು ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ಮತ್ತೆ ಆ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿದ್ದೀನಿ. ಅದಕ್ಕೆ ಇದು ನನ್ನ ಕ್ಷೇತ್ರದ ಜನತೆಗೆ ಸಲ್ಲತ್ತೆ. ಯಾಕಂದರೆ ಇದ್ರ ನನಗೆ ಕೀರ್ತಿ ಘನತೆ ನಂದೇನಲ್ಲ, ಇದು ಕ್ಯಾಬಿನೆಟ್ ದರ್ಜೆ, ಅದು ನಿಮ್ಮದು. ವಿಜಯಾನಂದ ಕಾಶ್ಯಪ್ನವರು ಅಲ್ಲ, ನನ್ನ ಮತಕ್ಷೇತ್ರದ ಎಲ್ಲ ಸಮುದಾಯದ ಎಲ್ಲ ಜಾತಿ ಜನಾಂಗದ ನಾನು ಇವತ್ತು ಕ್ಯಾಬಿನೆಟ್ ದರ್ಜೆದ ಸಚಿವರು ಅನ್ನೋ ಮಾತನ್ನು ಇವತ್ತು ಭಾಳ ಸಂತೋಷದಿಂದ ಹೇಳಿ ತಮಗೆಲ್ಲರಿಗೂ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ತಾವೆಲ್ಲರೂ ಹೋಗೋದಿದ್ರೆ ಹುಷಾರಾಗಿ, ರಾತ್ರಿ ಇಲ್ಲ ಬೆಳಗ್ಗೆ ತಾವು ಬಿಡ್ಬೋದು, ಹುಷಾರಾಗಿ ಹೋಗಿ ಯಾವ ರೀತಿ ಬಂದು ಇಲ್ಲಿ ಸುರಕ್ಷಿತವಾಗಿ ತಲುಪಿದ್ರಿ, ತಾವು ಸುರಕ್ಷಿತವಾಗಿ ಮನೆಗೆ ಹೋಗಿ ಇವತ್ತು ತಲುಪ್ರಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.